ಓಕೆ, ಸೊ ಸ್ಟೇಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಅಂತಂದ್ರೆ ಈಗ ಏನಾಗ್ತದೆ ಗೌರ್ಮೆಂಟ್ ಸ್ಕೂಲ್ಸ್ನಾಗೆಲ್ಲ ಏನಂತಂದ್ರೆ ಗೌರ್ಮೆಂಟ್ ಕಡೆಯಿಂದ ಹುಡುಗರಿಗೆ ಬುಕ್ಸ್ಗಳು ಫ್ರೀನ ಕೊಡ್ತಾರೆ. ಸೊ ಅದು ಫ್ರೀ ಕೊಡಬೇಕು ಅಂತಂದ್ರೆ ಒಂದು ಪ್ರೊಸೀಜರ್ ಇರ್ತದೆ. ಆ ಪ್ರೊಸೀಜರ್ನ ಹೆಂಗಂತಂದ್ರೆ ಸ್ಕೂಲ್ನಾಗ ಪ್ರಿನ್ಸಿಪಲ್ ಒಂದು ಬಿ ಒ ಆಫೀಸಿಗೆ ರಿಕ್ವೆಸ್ಟ್ ಮಾಡ್ತಾರೆ, ಬಿ ಒ ಆಫೀಸ್ ಗೌರ್ಮೆಂಟ್ದವ್ರಿಗೆ ರಿಕ್ವೆಸ್ಟ್ ಮಾಡ್ತಾರೆ. ಗೌರ್ಮೆಂಟ್ದವ್ರೆ ಅಂದ್ರೆ ಯಾವ ಟೆಕ್ಸ್ಟ್ ಬುಕ್ಸ್ ಎಷ್ಟು ಬೇಕು ಅಂತೇಳಿ ಅವ್ರ ರಿಕ್ವೆಸ್ಟ್ ತಗೊಂಡು ಅಕ್ಸೆಪ್ಟ್ ಮಾಡಿ ಅಷ್ಟು ಬುಕ್ಸ್ ಅಂತಂದ್ರೆ ಆ ಪರ್ಟಿಕ್ಯುಲರ್ ಸ್ಕೂಲಿಗೆ ಗೌರ್ಮೆಂಟ್ ಕಡೆಯಿಂದ ಡೈರೆಕ್ಟ್ ಬುಕ್ಸ್ಗಳು ಬರ್ತಾವೆ. ಇದು ಪ್ರೊಸೆಸ್. ಈ ಕರೆಂಟ್ಲಿ ಸಿಸ್ಟಮ್ನಾಗ ಏನಂದ್ರೆ ಮ್ಯಾನ್ಯುವಲ್ ಸಿಸ್ಟಮ್ ಅದ. ಮ್ಯಾನ್ಯುವಲ್ ಸಿಸ್ಟಮ್ ಅಂತಂದ್ರೆ ಅವ್ರು ಏನ್ ಮಾಡ್ತಾರೆ, ತಮ್ಮಲ್ಲಿ ಎಷ್ಟೆಷ್ಟು ಹುಡುಗರ ಎಷ್ಟು ಬುಕ್ಸ್ ಬೇಕು ಎಲ್ಲ ಒಂದು ಲೆಟರ್ ರೆಡಿ ಮಾಡ್ತಾರೆ. ಆ ಲೆಟರ್ ರೆಡಿ ಮಾಡಿ ಅದ್ರದ್ದು 2-3 ಕಾಪಿ ತಗೊಂಡು ಬಿ ಒ ಆಫೀಸ್ನಾಗ ಕೊಡ್ತಾರೆ. ಬಿ ಒ ಆಫೀಸ್ದವ್ರು ಏನ್ ಮಾಡ್ತಾರೆ, ಆ ಲೆಟರ್ ತಗೊಂಡು ಅವ್ರ ಸೈನ್ ಹಾಕಿ ಅದನ್ನ ಗೌರ್ಮೆಂಟಿಗೆ 2 ಕಾಪಿ ಕಳಿಸ್ತಾರೆ. ಸೊ ಗೌರ್ಮೆಂಟ್ದವ್ರು ಏನ್ ಮಾಡ್ತಾರೆ, ಒಂದು ಕಾಪಿ ಅವ್ರ ಬಳಿ ಇಟ್ಕೋತಾರೆ, ಇನ್ನೊಂದು ಕಾಪಿ ಅದೇನ್ ಬುಕ್ಸ್ಗಳು ಕಳ್ಸಿದ್ದದ ಅಷ್ಟು ಬುಕ್ಸ್ಗಳು ರೆಡಿ ಮಾಡಿಸಿ, ಅದೆಲ್ಲಿ ಬುಕ್ ಇರ್ತಾವ ಅವ್ರ ಬಳಿ ಅದನ್ನ ರೆಡಿ ಮಾಡಿ ಆ ಸ್ಕೂಲ್ದವರಿಗೆ ಆ ಬುಕ್ಸ್ಗಳು ಪ್ರೊವೈಡ್ ಮಾಡ್ತಾರೆ. ಇದು ಆಕ್ಚುಲ್ ಮ್ಯಾನ್ಯುವಲ್ ಸ್ಟೆಪ್ ನಡೀಲಿಕ್ಕೆ. ಇದರ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಮ್ಯಾನ್ಯುವಲ್ ಸಿಸ್ಟಮ್, ಆ ಪೇಪರ್ ಲೆಟರ್ ಬರ್ದು ಆ ಲೆಟರ್ ಕಳ್ಸೋದು ಒಂದು ದೊಡ್ಡ ತಲಿಬಾನಿ. ಎದಕ್ಕೆ ಲೆಟರ್ ಕಳಿಸ್ಬೇಕು ಅಂತಂದ್ರೆ ಟೈಮ್ ಭಾಳ ತಗೋತೀವಿ. ಈಗ ನಾವು ಇಲ್ಲಿಂದ ಬಿ ಒ ಆಫೀಸಿಗೆ ಕಳಿಸ್ತೀವಿ, ಬಿ ಒ ಆಫೀಸ್ ಎಲ್ಲಾ ಲೆಟರ್ಗಳು ಜಮಾಯಿಸಿ ಅವರು ಗೌರ್ಮೆಂಟ್ ಕರ್ನಾಟಕ ಗೌರ್ಮೆಂಟಿಗೆ ಕಳಿಸ್ಬೇಕು. ಅವು ಒಂದು ಪ್ರತಿ ಒಂದೊಂದು ಸ್ಕೂಲ್ ಅಂದ್ರೆ ಎಷ್ಟು ಒಂದು 3-4 ಸಾವಿರ ಸ್ಕೂಲ್ಸ್ ಅವ. 3-4 ಸಾವಿರ ಲೆಟರ್ಗಳು ಗೌರ್ಮೆಂಟಿಗೆ ರೀಚ್ ಆಗ್ಬೇಕು. ಯಾವ್ದಾರ ಒಂದು ಲೆಟರ್ ಮಿಸ್ ಆಯ್ತು ಅಂತಂದ್ರೆ ನಿನಗೆ ಅಲ್ಲಿ ಬುಕ್ಸ್ ಸಿಗಂಗಿಲ್ಲ. ಸೊ ಈ ಪ್ರಾಬ್ಲಮ್ ಅನ್ನ ನಾವು ಓವರ್ಕಮ್ ಮಾಡ್ಲಿಕ್ಕೆ ಈ ಸ್ಟೇಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತ ನಾವು ಒಂದು ಪ್ರಾಜೆಕ್ಟ್ ಅನ್ನ ರೆಡಿ ಮಾಡ್ಲಿಕ್ಕೆ. ಸೊ ಈ ಸ್ಟೇಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ನಾಗ ನೀವು ಬುಕ್ಸ್ಗಳು ನಿಮ್ಗೆ ಎಷ್ಟು ಬೇಕು, ಯಾವ ಕ್ಲಾಸಿಂದ ಎಷ್ಟು ಬೇಕು ಎಲ್ಲಾನು ನಾವೇನ್ ಮಾಡ್ತೀವಿ ಅಂತಂದ್ರೆ ಮ್ಯಾನ್ಯುವಲಿ ಲೆಟರ್ ಬರ್ದು ಕಳಿಸೋ ಬದಲು ನಾವೇನ್ ಮಾಡ್ತೀವಿ, ಅದನ್ನ ಒಂದು ಸಾಫ್ಟ್ವೇರ್ನಾಗ ಅಪ್ಲಿಕೇಶನ್ ಫಿಲ್ ಮಾಡಿ ಕಳಿಸ್ತೀವಿ. ಆ ಅಪ್ಲಿಕೇಶನ್ ಇಮಿಡಿಯೇಟ್ ಹೈಯರ್ ಅಥಾರಿಟೀಸ್ ಹೋಗ್ತದ, ಅವ್ರಲಿಂದ ಇದು ಗೌರ್ಮೆಂಟ್ ಆಫೀಸಿಗೆ ಹೋಗ್ತದೆ. ಸೊ ಈ ರೀತಿಯೊಳಗ ಒಂದು ಸಾಫ್ಟ್ವೇರ್ ಅಪ್ರೂವಲ್ ಫಾರ್ಮ್ಯಾಟ್ ನಾವೇನಂತಂದ್ರೆ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ನಾಗ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಅಂತ ಹೇಳ್ಬೇಕು. ಸೊ ಫಸ್ಟ್ ನಿಂದ ಗೈಡಿಗೆ ಇದಿಷ್ಟು ನೀ ಮ್ಯಾನ್ಯುವಲಿ ಎಕ್ಸ್ಪ್ಲೇನ್ ಮಾಡ್ಬೇಕು. ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ನೆಕ್ಸ್ಟ್ ಅವರಿಗೆ ಪ್ರಾಜೆಕ್ಟ್ ಎಕ್ಸಿಕ್ಯೂಟ್ ಮಾಡಿ ತೋರಿಸ್ಬೇಕು. ಸೊ ಪ್ರಾಜೆಕ್ಟ್ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಫಸ್ಟ್ ನೀ ಏನಂತಂದ್ರೆ ನಿಮ್ ಕಾಲೇಜ್ ಸಿಸ್ಟಮ್ನ ಇವು ಇನ್ಸ್ಟಾಲ್ಡ್ ಅವ. ಸೊ ಕಾಲೇಜ್ ಸಿಸ್ಟಮ್ನಾಗ ಯಾವ್ದಾರ ಒಂದು ಸಿಸ್ಟಮ್ನಾಗ ಓಪನ್ ಮಾಡಿ ಅಲ್ಲಿ ಡೆಸ್ಕ್ಟಾಪ್ ನಲ್ಲಿ ಫಸ್ಟ್ ಏನೇನ್ ಅಪ್ಲಿಕೇಶನ್ಸ್ ಅವ ಎಲ್ಲಾನು ಕ್ಲೋಸ್ ಮಾಡ್ಬೇಕು. ಯಾಕಂದ್ರೆ ಬೇರೆಯವ್ರು ನಿನ್ಕಿಂತ ಮೊದ್ಲು ಯಾರಾದ್ರೂ ಪ್ರಾಜೆಕ್ಟ್ ರನ್ ಮಾಡಿದ್ರು ಅಂತಂದ್ರೆ ಅವ್ರ ಪ್ರಾಜೆಕ್ಟ್ ಸರ್ವರ್ ಚಾಲು ಇತ್ತಂದ್ರೆ ನಿನ್ ಪ್ರಾಜೆಕ್ಟ್ ಸರ್ವರ್ ರನ್ ಆಗಂಗಿಲ್ಲ. ಸೊ ಆ ಕಾರಣದಿಂದ ಫಸ್ಟ್ ನೀ ಏನ್ ಮಾಡ್ತಿದ್ದಿ, ಎಷ್ಟು ಅಪ್ಲಿಕೇಶನ್ಸ್ ಅವ್ರು ಮೊದ್ಲಿನವ್ರು ರನ್ ಮಾಡ್ಯಾರ ಎಲ್ಲಾ ಕ್ಲೋಸ್ ಮಾಡಿ ದಿಸ್ ಪಿ ಸಿ ಓಪನ್ ಮಾಡಿ ಇದ್ರೊಳಗ ಲೋಕಲ್ ಡಿಸ್ಕ್ ಸಿ ಅಂತ ಇರ್ತದ, ಆ ಲೋಕಲ್ ಡಿಸ್ಕ್ ಸಿ ಓಪನ್ ಮಾಡಿ. ಲೋಕಲ್ ಡಿಸ್ಕ್ ಸಿ ಒಳಗ ಇಲ್ಲಿ SSKB ಅಂತ ಒಂದು ಫೋಲ್ಡರ್ ಇರ್ತದೆ. ಸೊ ಆ SSKB ಫೋಲ್ಡರ್ ಡಬಲ್ ಕ್ಲಿಕ್ ಮಾಡಿ. SSKB ಫೋಲ್ಡರ್ ಓಪನ್ ಮಾಡಿದಿ ಅಂತಂದ್ರ ಇಲ್ಲಿ ಆ ಸ್ಟೇಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಅಂತೇಳಿ ಒಂದು ನಿನಗ ಪ್ರಾಜೆಕ್ಟ್ ಫೋಲ್ಡರ್ ಸಿಗ್ತದೆ. ಬುಕ್ ಡಿಸ್ಟ್ರಿಬ್ಯೂಷನ್ ಅಂತ ಡೈರೆಕ್ಟ್ ಇಲ್ಲ, ಅದು ಸ್ಟೇಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಅಂತ ಇರ್ತದೆ. ಆ ಸ್ಟೇಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಫೋಲ್ಡರ್ ಓಪನ್ ಮಾಡಿ. ಈ ಸ್ಟೇಟ್ ಬುಕ್ ಡಿಸ್ಟ್ರಿಬ್ಯೂಷನ್ನಾಗ 2 ಫೈಲ್ಸ್ ಇಂಪಾರ್ಟೆಂಟ್ ಅವ. ಒಂದು ಫೈಲ್ ಏನಪ್ಪಾ ಅಂತಂದ್ರೆ server.bat. ಸೊ server.bat ನಿನ್ ವೆಬ್ ಅಪ್ಲಿಕೇಶನ್ ಇರೋದ್ರಿಂದ ಫಸ್ಟ್ ನೀ server.bat ರನ್ ಮಾಡ್ಬೇಕು. ಸೊ server.bat ಓಪನ್ ಆಯ್ತು ಅಂತಂದ್ರೆ ಇಲ್ಲಿ ಕ್ವಿಟ್ ದ ಸರ್ವರ್ ವಿತ್ ಕಂಟ್ರೋಲ್ ಬ್ರೇಕ್ ಅಂತ ಬರ್ತದೆ. ಈ ಕ್ವಿಟ್ ದ ಸರ್ವರ್ ವಿತ್ ಕಂಟ್ರೋಲ್ ಬ್ರೇಕ್ ಅಂತ ಬರತನ ನೀ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ಲಿಕ್ಕೆ ಹೋಗ್ಬಾರ್ದು. ಸೊ ಒಂದ್ ಸರ್ತಿ ಇದು ಬಂತು ಅಂತಂದ್ರೆ ಇದು ಮೋಸ್ಟ್ ಇಂಪಾರ್ಟೆಂಟ್, ಇದನ್ನ ಕ್ಲೋಸ್ ಮಾಡಬಾರ್ದು ನೀ. ಓಕೆ, ಯಾಕಂದ್ರೆ ಇದು ಕ್ಲೋಸ್ ಮಾಡಿದೆ ಅಂದ್ರೆ ಪ್ರಾಜೆಕ್ಟ್ ರನ್ ಆಗಲ್ಲ. ಸೊ ಅದ್ರ ಸಲುವಾಗ ಇದನ್ನ ಎಕ್ಸಿಕ್ಯೂಟ್ ಮಾಡಿ ಇದನ್ನ ಮಿನಿಮೈಸ್ ಮಾಡಿ ನೆಕ್ಸ್ಟ್ ನೀ ಏನ್ ಮಾಡ್ತೀಯ ಅಂತಂದ್ರೆ ಇಲ್ಲಿ ಪ್ರಾಜೆಕ್ಟ್ ಅಂತ ಇನ್ನೊಂದು ಫೈಲ್ ಇರ್ತದೆ, ಆ ಫೈಲಿಗೆ ಡಬಲ್ ಕ್ಲಿಕ್ ಮಾಡಿ. ಸೊ ಇಲ್ಲಿ ಓಪನ್ ಕ್ಯಾನ್ಸಲ್ ಅಂತ ಇರ್ತದ, ಓಪನ್ ಬಟನ್ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಿ ಅಂತಂದ್ರೆ ಇಟ್ ವಿಲ್ ಸ್ಟಾರ್ಟ್ ರನ್ನಿಂಗ್ ಯರ್ ಪ್ರಾಜೆಕ್ಟ್. ಅದ ಲಿಂಕ್ ನ ಚೇಂಜ್ ಮಾಡಿಕೊಡ್ತೀನಿ. ದಟ್ ಇಸ್ ಅದ್ ಲಿಂಕ್ನಾಗ ಏನಿಲ್ಲ, ಅದು ಸ್ಲಾಶ್ ಹಾಕಿ ಆ ಸ್ಟೇಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಅಂತ ಹಾಕಿದಾಗ ಇಟ್ ವಿಲ್ ಓಪನ್ ದ ಅಪ್ಲಿಕೇಶನ್ ಇನ್ ದಿಸ್ ಸ್ಟೇಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಸ್ಲಾಶ್ // ಇದು ಪೂರ್ತಿ ಲಿಂಕಿಗೆ ಅಪ್ಡೇಟ್ ಮಾಡ್ಬಿಡ್ತೀನಿ. ಓಕೆ, ಸೊ ನೀ ಏನ್ ಮಾಡ್ದಿ, ಆ server.bat ರನ್ ಮಾಡಿದ್ಮೇಲೆ ನೆಕ್ಸ್ಟ್ ಈ ಪ್ರಾಜೆಕ್ಟ್ ಅಂತ ಒಂದು ಫೈಲ್ ಇರ್ತದೆ, ಆ ಪ್ರಾಜೆಕ್ಟ್ ಡಬಲ್ ಕ್ಲಿಕ್ ಮಾಡು. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಓಪನ್ ಅಂತ ಕ್ಲಿಕ್ ಮಾಡು.
ಕ್ಲಿಕ್ ಮಾಡಿದ ತಕ್ಷಣ ಅದು ಅಪ್ಲಿಕೇಶನ್ ಓಪನ್ ಆಗ್ತದೆ. ಅಪ್ಲಿಕೇಶನ್ ಓಪನ್ ಆದ ತಕ್ಷಣ ಇಲ್ಲಿ ನಿಂದು ಮೇನ್ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಸ್ಟಾರ್ಟ್. ಸೊ ಇದ್ರೊಳಗೆ ಫಸ್ಟ್ ನೀ ಏನ್ ಮಾಡ್ತೀಯ ಅಂತಂದ್ರೆ ಲಾಗಿನ್ ಅಂತನೋ ಬಟನ್ ಕ್ಲಿಕ್ ಮಾಡ್ತೀವಿ. ಲಾಗಿನ್ ಬಟನ್ನಾಗ ನಿಂದು ಪ್ರಾಜೆಕ್ಟ್ನಾಗ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಯೂಸರ್ಸ್. ಸೊ ಇಲ್ಲಿ ಅಂತಂದ್ರೆ ಟೋಟಲ್ ನಂಬಲ್ಲಿ ಅಂದ್ರೆ 4 ಮಂದಿ ಯೂಸರ್ಸ್ಗಳು ಬರ್ತಾರೆ. 3 ಮಂದಿ ಯೂಸರ್ ಆಲ್ರೆಡಿ ಹೇಳಿ ನಾನು ಏನಾಗ, ಒಂದು ಸ್ಕೂಲ್ ಕಡೆಯಿಂದ BO ಆಫೀಸ್ ಅಂದ್ರೆ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅಂತ ಹೇಳ್ತೀವಿ, ಮಿನಿಸ್ಟರ್ ಅಂತಂದ್ರೆ ಗೌರ್ಮೆಂಟ್ ಮಿನಿಸ್ಟ್ರಿ ಅಂದ್ರೆ ಎಜುಕೇಶನ್ ಮಿನಿಸ್ಟ್ರಿ ಇರ್ತದೆ. 4ನೇದು ಇಟ್ ಇಸ್ ಅ ಅಡ್ಮಿನಿಸ್ಟ್ರೇಟರ್. ಸೊ ಫಸ್ಟ್ ನಾವೇನ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ಅಡ್ಮಿನಿಸ್ಟ್ರೇಟರ್ ಹೆಸರು ಮೇಲೆ ಲಾಗಿನ್ ಆಗ್ಬೇಕು. ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಸ್ವಲ್ಪ ಲೆಂದಿ ಅದ, ಅದಕ್ಕೆ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಸೊ ಫಸ್ಟ್ ನಾವೇನ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ಅಡ್ಮಿನಿಸ್ಟ್ರೇಟರ್ ಅಂತ ಲಾಗಿನ್ ಮಾಡ್ತೀವಿ. ಯೂಸರ್ ನೇಮ್ ಬಂದು ಅಡ್ಮಿನ್, ಪಾಸ್ವರ್ಡ್ ಬಂದು admin 123. ಸೊ ಕ್ಲಿಕ್ ಮಾಡಿ ಲಾಗಿನ್ ಅಂತ ಕ್ಲಿಕ್ ಮಾಡು, ಸೀದಾ ನಿನಗೆ ಅವ ಏನ್ ಮಾಡ್ತಾನೆ ಅಡ್ಮಿನಿಸ್ಟ್ರೇಟರ್ ಹೋಮ್ ಪೇಜಿಗೆ ಕರ್ಕೊಂಡು ಹೋಗ್ತಾನೆ. ಸೊ ಅಡ್ಮಿನಿಸ್ಟ್ರೇಟರ್ ಹೋಮ್ ಪೇಜ್ನಾಗ ಏನೇನ್ ಮಾಡ್ತಾನೆ ಅಡ್ಮಿನಿಸ್ಟ್ರೇಟರ್? ಅಡ್ಮಿನಿಸ್ಟ್ರೇಟರ್ ಫಸ್ಟ್ ಏನ್ ಕೆಲಸ ಅಂತಂದ್ರೆ DC-ಗಳಿಗೆ ಆಡ್ ಮಾಡ್ಕೋಬೇಕು. ಅಂದ್ರೆ ಯಾವ್ಯಾವ ಡಿಸ್ಟ್ರಿಕ್ಟ್ನಾಗ ಯಾರ್ಯಾರು DC-ಗಳು ಇರ್ತಾರ ಅವ್ರ DC ರಿಜಿಸ್ಟ್ರೇಷನ್ ಅವ ಮಾಡ್ತಾನೆ. ಸೊ ಇಲ್ಲಿ ಆಲ್ರೆಡಿ ಡೀಟೇಲ್ಸ್ ಅದ, ಈಗ ಇಷ್ಟು ಡೀಟೇಲ್ ಎಂಟರ್ ಮಾಡೋದು ಬೇಡ. ಈಗ ಆಲ್ರೆಡಿ ನಮ್ಮಲ್ಲಿ 2 DC ಆಡ್ ಮಾಡಿದ್ದದ, ಒಂದು ಗುಲ್ಬರ್ಗದ್ನು ಆಡ್ ಮಾಡೀವಿ, ಬೀದರ್ನು ಆಡ್ ಮಾಡೀವಿ. ಬೀದರ್ದ DC ಹೆಸರು ನೀತಾ ಅಂತದ, ಗುಲ್ಬರ್ಗದ DC ಹೆಸರು ವಿವೇಕ್ ಅಂತದ. ಇದನ್ನ ಇಲ್ರಿ ಸರ್ ನಂಗೆ ಬೇರೆ ಇನ್ನೊಂದು DC ಆಡ್ ಮಾಡ್ರಿ ಅಂತ ಆಡ್ ಮಾಡುವಂತ ಅವ್ರು ಅಂದ್ರು ಅಂತಂದ್ರೆ ನೀ ಆಡ್ ಮಾಡ್ಕೋಬಹುದು ಇಲ್ಲಿ. ನೆಕ್ಸ್ಟ್ DC ಆಡ್ ಮಾಡಿದ್ಮೇಲೆ ನೆಕ್ಸ್ಟ್ ನಮ್ಗೆ ಆಪ್ಷನ್ ಏನಂದ್ರೆ ಮಿನಿಸ್ಟ್ರಿ ಆಡ್ ಮಾಡ್ಬೇಕು. ಸೊ ಮಿನಿಸ್ಟ್ರಿ ಆಡ್ ಮಾಡ್ಲಿಕ್ಕೆ ಅವ್ರದ್ದೆಲ್ಲ ಒಂದಿಷ್ಟು ಡೇಟಾಗಳು ತಗೋತೀವಿ. ಅವ್ರ ಡೇಟಾಗಳು ತಗೊಂಡು ಇದ್ರಾಗ ಇನ್ಫಾರ್ಮೇಶನ್ ಆಡ್ ಮಾಡ್ಕೋತೀವಿ. ನೆಕ್ಸ್ಟ್ ಅದೇ ರೀತಿಯಾಗಿ ಇಲ್ಲಿ ಆಲ್ರೆಡಿ ಒಂದು DC ಇದಾರ ಮಮತಾ ಅಂತೇಳಿ. ಇವೆಲ್ಲ ಯೂಸರ್ ನೇಮ್ ಪಾಸ್ವರ್ಡ್ಗಳು ನೀನು ನೆನಪಿಟ್ಕೋಬೇಕಾಗ್ತದೆ. ಯಾಕಂದ್ರೆ ಅಲ್ಲಿ ನೀ ಲಾಗಿನ್ ಆಗ್ಬೇಕಂದ್ರೆ ಇವ್ರೆಲ್ಲರದು ಇಂಪಾರ್ಟೆಂಟ್. ಸೊ ಅಡ್ಮಿನಿಸ್ಟ್ರೇಟರ್ ಲಾಗಿನ್ ಆಗಬೇಕು ಅಂತಂದ್ರೆ ಯೂಸರ್ ನೇಮ್ ಅಡ್ಮಿನ್, ಪಾಸ್ವರ್ಡ್ admin 123. ಸೊ ಇಲ್ಲಿ ಅಡ್ಮಿನ್ ಲಾಗಿನ್ ಇದು ಬರ್ತದೆ. ನೆಕ್ಸ್ಟ್ ಅದೇ ರೀತಿಯೊಳಗ ಸೆಕೆಂಡ್ DC ಲಾಗಿನ್. ಸೊ DC ಲಾಗಿನ್ ಅಂತಂದ್ರೆ ಇಬ್ರು ಇದಾರೆ, ನೀ ಯಾರ್ಯಾರು ಲಾಗಿನ್ ಆಗ್ಬೋದು. ಸೇ ಲೆಟ್ ಅಸ್ ಅಸ್ಯೂಮ್ ಬೀದರ್ದೇ ಲಾಗಿನ್ ಆಗೋಣ ಅಂತ. ಸೊ ಬೀದರ್ ಲಾಗಿನ್ ಆಗ್ಬೇಕಂದ್ರೆ ನೀತಾ ಯೂಸರ್ ನೇಮ್ ಪಾಸ್ವರ್ಡ್ನು ನೀತಾ ಅಂತ ಇಟ್ಟಿರ್ತೀನಿ, ಅದು ಚೆಕ್ ಮಾಡೋಣ ಲಾಗಿನ್ ಮಾಡೋದಾಗ. ನೆಕ್ಸ್ಟ್ ಆಪ್ಷನ್ ದಟ್ ಇಸ್ ವಿ ಹ್ಯಾವ್ ಅ ನೆಕ್ಸ್ಟ್ ಆಪ್ಷನ್ ದಟ್ ಇಸ್ ಮಿನಿಸ್ಟರ್. ಸೊ ಮಿನಿಸ್ಟರ್ ಬಂದಾಗ ಸೇಮ್ ಥಿಂಗ್ MINISTER. ಮಿನಿಸ್ಟರ್ ಬಂದಾಗ ಯೂಸರ್ ನೇಮ್ ಮಮತಾ, ಪಾಸ್ವರ್ಡ್ನು ಮಮತಾ ಅಂತ ಇರ್ತದೆ. ಲಾಸ್ಟಿಗೆ ನಿಮ್ಮ ಸ್ಕೂಲ್ಸ್ಗಳು ಯಾವ ಸ್ಕೂಲ್ಸ್ಗಳು ಇಲ್ಲಿ ಆ್ಯಡ್ ಮಾಡ್ತೀವಿ. ಸೊ ಸ್ಕೂಲ್ ಆ್ಯಡ್ ಮಾಡೋ ಹೊತ್ತನಾಗ ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಸ್ಕೂಲ್ ಇನ್ಫಾರ್ಮೇಶನ್ ಆ್ಯಡ್ ಮಾಡಿದಾಗ ನಿನ್ನ ಬಲ್ಲಿ ಯಾವ್ಯಾವ ಕ್ಲಾಸ್ನಾಗ ಎಷ್ಟು ಸ್ಟ್ರೆಂತ್ ಅದ ಆ ಸ್ಟ್ರೆಂತ್ ಇಲ್ಲಿ ಹಾಕೋಬೇಕು. ಸೇ ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ ತನ ಎಷ್ಟು ಸ್ಟ್ರೆಂತ್ ಅದ ಅಂತ ಅನ್ನೋದು ಇಲ್ಲಿ ಇನ್ಫಾರ್ಮೇಶನ್ ಅಪ್ಡೇಟ್ ಮಾಡ್ಕೋಬೇಕು. ಯಾಕಂದ್ರೆ ಇದ್ರ ಬೇಸಿಸ್ ಮೇಲೆ ನಿನಗಲ್ಲಿ ಬುಕ್ಸ್ಗಳು ರಿಕ್ವೆಸ್ಟ್ ಮಾಡ್ಲಿಕ್ಕೆ ಪರ್ಮಿಷನ್ ಸಿಗ್ತದೆ. ಓಕೆ, ಸೊ ಇದು ಅಲ್ಲಿ ಎಕ್ಸಾಮ್ನಾಗೂ ಅಷ್ಟೇ ಅವ್ರು ಆ್ಯಡ್ ಮಾಡಿ ತೋರಿಸ್ರಿ ಅಂತಂದ್ರೆ ಇದು ಡೀಟೇಲ್ ಆ್ಯಡ್ ಮಾಡಿಲ್ಲ ಅಂದ್ರೆ ಆ್ಯಡ್ ಮಾಡೋ ಅವಶ್ಯಕತೆ ಕಂಪಲ್ಸರಿ ಇರಂಗಿಲ್ಲ ಅದು. ಓಕೆ, ಸೊ ಈ ರೀತಿಯೊಳಗ ನಾವೇನ್ ಮಾಡ್ತೀವಿ ಅಂತಂದ್ರೆ ಎಲ್ಲ ಯೂಸರ್ಗಳಿಗೆ ಇದ್ರೊಳಗ ಆ್ಯಡ್ ಮಾಡ್ತೀವಿ. ಆ್ಯಡ್ ಮಾಡಿದ್ಮೇಲೆ ನೆಕ್ಸ್ಟ್ ಇಲ್ಲಿ ಆಲ್ರೆಡಿ ನಮ್ಮಲ್ಲಿ ಸ್ಕೂಲ್ NV ಅಂತ ಒಂದು ಸ್ಕೂಲ್ ಅದ, NVPSA ಅಂತದ, BBS ಅಂತದ, ಅದ್ರ ಸ್ಟ್ರೆಂತ್ನು ಇಲ್ಲಿ ಆ್ಯಡ್ ಮಾಡಿದ್ದದ. ಸೇ ನಾ ಏನ್ ಮಾಡ್ತೀನಿ ಸ್ಕೂಲ್ NV ತಗೋತೀನಿ. ಸೇ ಯೂಸರ್ ನೇಮ್ ಸ್ಕೂಲ್ NV, ಪಾಸ್ವರ್ಡ್ NV ಅಂತ ಇರ್ತದೆ. ಅದು ಇಷ್ಟು ಅಡ್ಮಿನಿಸ್ಟ್ರೇಟರ್ ಕೆಲಸ ಏನಂದ್ರೆ ಇವರಿಗೆಲ್ಲ ಆ್ಯಡ್ ಮಾಡೋ ಕೆಲಸ ಅಡ್ಮಿನಿಸ್ಟ್ರೇಟರ್. ಒಂದ್ಸರ್ತಿ ಇವಿಷ್ಟು ಡೇಟಾ ಆ್ಯಡ್ ಮಾಡಿದ್ಮೇಲೆ ಲಾಗೌಟ್ ಅಂತ ಕ್ಲಿಕ್ ಮಾಡಿ. ಸೊ ಲಾಗೌಟ್ ಅಂತ ಕ್ಲಿಕ್ ಮಾಡಿ ಈಗ ಲಾಗಿನ್ ಅಂತ ಕ್ಲಿಕ್ ಮಾಡಿ ಒಬ್ರೊಬ್ರದ್ದು ಪ್ರಾಸೆಸ್ ಸ್ಟಾರ್ಟ್ ಮಾಡ್ತೀವಿ. ಸೊ ಇಲ್ಲಿ ಫ್ಲೋ ಹೆಂಗಿರ್ತದ ಅಂತಂದ್ರೆ ಫಸ್ಟ್ ನಾವು ಪ್ರಾಸೆಸ್ ಸ್ಟಾರ್ಟ್ ಮಾಡೋದು ಇಟ್ ಈಸ್ ಫ್ರಮ್ ದ ಸ್ಕೂಲ್, ಅಂದ್ರೆ ಉಲ್ಟಾ ಪ್ರಾಸೆಸ್. ಸ್ಕೂಲ್ಲಿಂತ ಮಿನಿಸ್ಟರ್ಲಿಂತ ಇವನಿಗೆ ಯಾರು ಮಿನಿಸ್ಟರ್ ತನ ಹೋಗ್ತೀವಿ ನಾವು. DC ಸ್ಕೂಲ್, DC ಮಿನಿಸ್ಟರ್, ಈ ಪರ್ಟಿಕ್ಯುಲರ್ ಫ್ಲೋ ನಾವಿಲ್ಲಿ ಫಾಲೋ ಮಾಡ್ತೀವಿ. ಸೊ ಅದ್ರ ಸಲುವಾಗ ಫಸ್ಟ್ ನಾವೇನ್ ಮಾಡೋಣ, ವಿ ವಿಲ್ ಲಾಗಿನ್ ಆಸ್ ಸ್ಕೂಲ್. ಸೊ ಸ್ಕೂಲ್ನಾಗ ನನಗೆ ಅದೇ NV ಅಂತ ಒಂದು ಸ್ಕೂಲ್ ಕ್ರಿಯೇಟ್ ಮಾಡಿದ್ದೆ, ಪಾಸ್ವರ್ಡ್ನು NV ಅಂತ ಇರ್ತದೆ, ಲಾಗಿನ್ ಮಾಡ್ತೀನಿ. ಸೊ ಲಾಗಿನ್ ಮಾಡಿದ ತಕ್ಷಣ 3 ಆಪ್ಷನ್ಸ್ ಅವ ನಂಬಲ್ಲಿ. ಒಂದು ಬುಕ್ ಸ್ಟೇಟಸ್, ಬುಕ್ ರಿಕ್ವೆಸ್ಟ್, ಕಂಪ್ಲೇಂಟ್ಸ್ ಇತ್ತಂದ್ರೆ ಆಮೇಲೆ ಬುಕ್ ಸ್ಟೇಟಸ್ ಚೆಕ್ ಮಾಡೋದು. ಸೊ ಫಸ್ಟ್ ಒಂದು ಆಪ್ಷನ್ನಾಗ ಬುಕ್ ರಿಕ್ವೆಸ್ಟ್. ಸೊ ಬುಕ್ ರಿಕ್ವೆಸ್ಟ್ನಾಗ ನಿನಗೆ ಯಾವ್ಯಾವ ಕ್ಲಾಸಿಂದ ಎಷ್ಟು ಬುಕ್ಸ್ ಬೇಕಾಗ್ಯದ ಅಂತ ಅನ್ನೋದು ರಿಕ್ವೆಸ್ಟ್ ಕಳಿಸ್ಬೇಕಿಲ್ಲ. ಸೇ ಎಕ್ಸಾಂಪಲ್ ಟೈಪ್ ಆಫ್ ಬುಕ್ಸ್. ಸೊ ಸಬ್ಜೆಕ್ಟ್ಸ್ ಅವ ನಂಬಲ್ಲಿ. ಸೇ ನನಗೆ ಸಂಸ್ಕೃತ್ ಲ್ಯಾಂಗ್ವೇಜ್ ಬುಕ್ ಬೇಕಾಗ್ಯದ. ನೆಕ್ಸ್ಟ್ ಯಾವ ಸಿಲೆಬಸ್ ಅದ, ಸ್ಟೇಟ್ ಸಿಲೆಬಸ್ ಅದ, ಸೆಂಟ್ರಲ್ ಸಿಲೆಬಸ್ ಅದ. ಸೇ ನನ್ನ ಬಲ್ಲಿ ಸ್ಟೇಟ್ ಸಿಲೆಬಸ್ ಅದ. ಎಷ್ಟು ಬುಕ್ಸ್ ಬೇಕಾಗ್ಯಾವ,
ನನಗೊಂದು 20 ಬುಕ್ಸ್ ಬೇಕಾಗ್ಯದ. ನೆಕ್ಸ್ಟ್ ಯಾವ ಕ್ಲಾಸಿಗೆ ಬೇಕಾಗ್ಯದ, ಇದು ಫಸ್ಟ್ ಸ್ಟ್ಯಾಂಡರ್ಡ್ದವ್ರಿಗೆ ಬೇಕಾಗ್ಯದ, ಇಷ್ಟು ಕೊಡ್ತಾನ, ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ತಾನೆ. ಸೊ ರಿಕ್ವೆಸ್ಟ್ ಅಂಡ್ ಸಕ್ಸಸ್ಫುಲಿ. ನೆಕ್ಸ್ಟ್ ಅದೇ ರೀತಿಯೊಳಗೆ ನಂಗೆ ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಬೇಕಾಗ್ಯದ, ಯಾವ ಸ್ಟ್ಯಾಂಡರ್ಡ್ ಬೇಕಾಗ್ಯದ, ಸ್ಟೇಟ್ ಸಿಲೆಬಸ್ ಅದ, ನಂಬರ್ ಆಫ್ ಬುಕ್ಸ್ 20 ಬೇಕಾಗ್ಯದ. ನೆಕ್ಸ್ಟ್ ಯಾವ ಪರ್ಟಿಕ್ಯುಲರ್ ಸ್ಟ್ಯಾಂಡರ್ಡ್, ಫಸ್ಟ್ ಸ್ಟ್ಯಾಂಡರ್ಡ್, ಕ್ಲಿಕ್ ಆನ್ ಸಬ್ಮಿಟ್. ಈ ರೀತಿಯೊಳಗೆ ಪ್ರತಿ ಒಂದೊಂದು ಬುಕ್ಸ್ ಅವನಿಗೆ ಏನೇನು ಬೇಕು ಅವು ಎಲ್ಲ ರಿಕ್ವೆಸ್ಟ್ಗಳು ಆ್ಯಡ್ ಮಾಡ್ಕೋತಾನೆ. ಇದ್ರಾಗ ಆ್ಯಡ್ ಮಾಡ್ಕೊಂಡ ಮೇಲೆ ಇಲ್ಲಿ ನೆಕ್ಸ್ಟ್ ಏನಂತಂದ್ರೆ ಬುಕ್ ಸ್ಟೇಟಸ್ ಅಂತ ಕ್ಲಿಕ್ ಮಾಡ್ತಾನೆ. ಬುಕ್ ಸ್ಟೇಟಸ್ನಾಗ ಇವತ್ತು ನಾ ರಿಕ್ವೆಸ್ಟ್ ಸೆಂಡ್ ಮಾಡಿದ್ದದ, ಸಂಸ್ಕೃತ್ ಫಸ್ಟ್ ಲ್ಯಾಂಗ್ವೇಜ್, ಸಂಸ್ಕೃತ್ ಇಂದದ, ಇಲ್ಲಿ ಕನ್ನಡದ ಇಲ್ಲದ, ಸಾರಿ ಇಲ್ಲಿ. ಸೊ ಇಲ್ಲಿ ಸಂಸ್ಕೃತ್ ಫಸ್ಟ್ ಲ್ಯಾಂಗ್ವೇಜ್ ಮತ್ತು ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್ ರಿಕ್ವೆಸ್ಟ್ ಮಾಡಿದ್ದದ. ಎಷ್ಟು ಬುಕ್ಸ್ ಬೇಕು ಅಂತ ರಿಕ್ವೆಸ್ಟ್ ಮಾಡಿದೀನಿ, ಯಾವ ಡೇಟ್ ಟೈಮು ಅದು ತೋರಿಸ್ಲಿಕ್ಕತ್ತಾನ. DC ಅಪ್ರೂವಲ್ ಪೆಂಡಿಂಗ್, ಆಮೇಲೆ ಮಿನಿಸ್ಟರ್ ಅಪ್ರೂವಲ್ ಪೆಂಡಿಂಗ್. ಸೊ DC ಅಪ್ರೂವ್ ಮಾಡಿಲ್ಲ, ಮಿನಿಸ್ಟರ್ನು ಅಪ್ರೂವ್ ಮಾಡಿಲ್ಲ. ಸೊ ಹಿ ಕ್ಯಾನ್ ಸಿ ದಟ್ ಪರ್ಟಿಕ್ಯುಲರ್ ಇನ್ಫಾರ್ಮೇಶನ್ ಇನ್ ದಿಸ್ ಕೇಸ್. ನೆಕ್ಸ್ಟ್ ಇಷ್ಟು ಬುಕ್ ರಿಕ್ವೆಸ್ಟ್ ಮಾಡಿ ಇಲ್ಲಿಂದ ಸೀದಾ ಲಾಗೌಟ್ ಮಾಡೋದು. ಈಗ ಫಸ್ಟ್ ರಿಕ್ವೆಸ್ಟ್ ಯಾವತ್ತಿಗೂ ಬುಕ್ಸ್ ಹೋಯ್ತು ಅಂತಂದ್ರೆ DC ಅಪ್ರೂವ್ ಮಾಡಬೇಕು. ಸೊ DC ಅಪ್ರೂವ್ ಮಾಡಲಿಕ್ಕೆ ವಿ ವಿಲ್ ಲಾಗಿನ್ ಆಸ್ ಅ DC ಇನ್ ದಿಸ್ ಕೇಸ್. ಸೊ DC ಲಾಗಿನ್ ಆಗ್ಬೇಕಾದ್ರೆ ನನಗೆ ಅದ ಅಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಕಾಪಿ ಮಾಡ್ಕೊಂಡಿದ್ದೆ, ದಟ್ ಈಸ್ ಮಮತಾ. ಕಾಪಿ ಮಾಡಿ ಇದನ್ನ ಲಾಗಿನ್ಗೆ ಹೋಗು. ಇಲ್ಲಿ ಸೆಲೆಕ್ಟ್ನಾಗ ಸೇಮ್ DC ಡಿಸ್ಟ್ರಿಕ್ಟ್ ಕಲೆಕ್ಟರ್ ಸೆಲೆಕ್ಟ್ ಮಾಡು, ಮಮತಾ ಲಾಗಿನ್, ಅಥವಾ ಮಿನಿಸ್ಟರ್ DC ಓಕೆ, ಸಾರಿ DC ನೀತಾ ಇದಾರ. ಸೊ DC ಸೆಲೆಕ್ಟ್ ಮಾಡ್ತೀನಿ, ನೀತಾ ಲಾಗಿನ್. ಸೊ DC ಲಾಗಿನ್ ಆಗ್ತಾರ. DC ಲಾಗಿನ್ ಆದ ತಕ್ಷಣ ಇವ್ರಿಗೆ ಫಸ್ಟ್ ಏನಪ್ಪಾ ಅಂತಂದ್ರೆ ಬುಕ್ ರಿಕ್ವೆಸ್ಟ್ ಅಂತ ನೋಡ್ತಾರೆ. ಸೊ ಬುಕ್ ರಿಕ್ವೆಸ್ಟ್ ಯಾರು ಬಂದಿತ್ತು ಅಂದ್ರೆ ಇನ್ಫಾರ್ಮೇಶನ್ ತೋರಿಸ್ತದ. ಅಕ್ಸೆಪ್ಟೆಡ್, ಓಕೆ, ಇಲ್ಲಿ ಅಕ್ಸೆಪ್ಟೆಡ್ ಅದ, ರಿಜೆಕ್ಟೆಡ್, ಓಕೆ, ಕಂಪ್ಲೇಂಟ್. ಬುಕ್ಸ್ ಬರಬೇಕಾಗಿತ್ತು, ಒಂದನ್ನ ಚೆಕ್ ಮಾಡೋಣ. ಓಕೆ, ಒಂದೇ ಸೆಕೆಂಡ್ ಬುಕ್ಸ್. ಸೊ ಅದಕ್ಕೆ ನಾವೇ ನೋಡಬೇಕು, ಈಗ ಅದು ಸ್ಕೂಲ್ ಗುಲ್ಬರ್ಗ ಡಿಸ್ಟ್ರಿಕ್ಟ್ ಅಂದ್ರೆ DC ಗುಲ್ಬರ್ಗ ಡಿಸ್ಟ್ರಿಕ್ಟ್ ಇರಬೇಕು. ಸೊ ಅದ್ರ ಸಲುವಾಗಿ ತೋರ್ಸಂಗ್ಲಾಗಿತ್ತಲ್ಲ ರಿಕ್ವೆಸ್ಟ್. ಸೊ ಈಗ ನಾ DC ಸೆಲೆಕ್ಟ್ ಮಾಡಿ ಐ ಥಿಂಕ್ ನನ್ನ ಹೆಸರು ಹಾಕಿನಲ್ಲಿ ಫಾರ್ ಗುಲ್ಬರ್ಗ ಡಿಸ್ಟ್ರಿಕ್ಟ್ ಇನ್ ದಿಸ್ ಕೇಸ್. ಸೊ ಗುಲ್ಬರ್ಗ ಡಿಸ್ಟ್ರಿಕ್ಟ್ ಕ್ಲಿಕ್ ಮಾಡ್ತೀನಿ, ಬುಕ್ ರಿಕ್ವೆಸ್ಟ್ ಅಂತ ತೋರಿಸ್ತೀನಿ. ಇಟ್ ಇಸ್ ಶೋಯಿಂಗ್ ಮೀ ದ ಬುಕ್ ರಿಕ್ವೆಸ್ಟ್. ಅಫ್ಕೋರ್ಸ್ ಒಂದು ಡಿಸ್ಟ್ರಿಕ್ಟ್ ಇಂದ ಬುಕ್ಸಿಗೆ ಇನ್ನೊಂದು ಡಿಸ್ಟ್ರಿಕ್ಟ್ DC ಅಪ್ರೂವ್ ಮಾಡ್ಲಿಕ್ಕೆ ಬರಂಗಿಲ್ಲ. ಅದ್ರ ಸಲುವಾಗಿ ನಾವು ನೀಟಾಗಿ ಲಾಗಿನ್ ಆದಾಗ ಇಟ್ ಡಿಡ್ ನಾಟ್ ಶೋ ದ ಬುಕ್ ರಿಕ್ವೆಸ್ಟ್ ಇನ್ ದಿಸ್ ಕೇಸ್. ಸೊ ಈಗ ಸೇಮ್ ಡಿಸ್ಟ್ರಿಕ್ಟ್ NV ನಮ್ಮ ಗುಲ್ಬರ್ಗ ಡಿಸ್ಟ್ರಿಕ್ಟ್ನಾಗ ಅದ, DC ಗುಲ್ಬರ್ಗದ್ದೇ ಲಾಗಿನ್ ಆಗ್ಬೇಕು. ಲಾಗಿನ್ ಆದಾಗ ಅವನಿಗೆ ಏನಂತಂದ್ರೆ ಇಲ್ಲಿ ಬುಕ್ ರಿಕ್ವೆಸ್ಟ್ ತೋರಿಸ್ಲಿಕ್ಕೆ ಅವನಿಗೆ ಏನಾರ ಡೌಟ್ಸ್ ಇತ್ತು ಅಂದ್ರೆ ಅವ್ರು ರಿಜೆಕ್ಟ್ ಮಾಡ್ಬಿಡ್ತಾನೆ ಸೀದಾ. ಇಲ್ಲ ಅಂತಂದ್ರೆ ಎಲ್ಲ ಕರೆಕ್ಟ್ ಇತ್ತು ಅಂತಂದ್ರೆ ಅವ ಏನ್ ಮಾಡ್ತಾನೆ, ಅಪ್ರೂವ್ ಅಂತ ಕ್ಲಿಕ್ ಮಾಡಿದ. ಸೊ ರಿಕ್ವೆಸ್ಟ್ ಅಪ್ರೂವ್ ಸಕ್ಸಸ್ಫುಲಿ. ಅದೇ ರೀತಿಯೊಳಗೆ ಇನ್ನೊಂದು ಇದನ್ನು ಅಪ್ರೂವ್ ಮಾಡ್ತಾನೆ, ಅಪ್ರೂವ್ ಅಂತ ಕ್ಲಿಕ್ ಮಾಡಿದ. ಕ್ಲಿಕ್ ಮಾಡಿದ್ನಂತಂದ್ರೆ ಇಲ್ಲಿ ಆಕ್ಸೆಪ್ಟೆಡ್ ಬುಕ್ಸ್ನಾಗ ಅದು ಬಂದ್ಬಿಡುತ್ತೆ ಲಿಸ್ಟ್. ಸೊ ಆಕ್ಸೆಪ್ಟೆಡ್ ಬುಕ್ಸ್ನಾಗ ಇಲ್ಲಿ ನೋಡ್ಬೋದು ಸಂಸ್ಕೃತ್ ಫಸ್ಟ್ ಲ್ಯಾಂಗ್ವೇಜ್, ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್, ಅಪ್ರೂವ್ಡ್ ಅದ ಸ್ಟೇಟಸ್, ಯಾವತ್ತು ಅಪ್ರೂವ್ ಮಾಡ್ಯಾನ ಅಂತ ಅನ್ನೋದು ಡೇಟ್ ಟೈಮು ತೋರಿಸ್ಲಿಕ್ಕೆ. ಅದೇ ರೀತಿಯೊಳಗೆ ಇನ್ನ ಇದು ಅಪ್ರೂವಲ್ ಬಂದದ್ದು ಎಲ್ಲಿ, ಅಪ್ರೂವಲ್ ಬಂದಿದ್ದು ಇಟ್ ಈಸ್ ವಿತ್ ದ DC. ಸೊ DC ಅಪ್ರೂವಲ್ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಅದು ಅಪ್ರೂವಲ್ಲಿ ಮಿನಿಸ್ಟರ್ನು ಅಪ್ರೂವ್ ಮಾಡಬೇಕು. ಸೊ ಮಿನಿಸ್ಟರ್ ಅಪ್ರೂವಲ್ ಸಲುವಾಗ ಇಲ್ಲಿ ಲಾಗೌಟ್ ಮಾಡ್ತೀವಿ. ಲಾಗೌಟ್ ಮಾಡಿ ಮತ್ತೆ ಲಾಗಿನ್ ಕ್ಲಿಕ್ ಮಾಡಿ ಇಲ್ಲಿ ವಿ ಸೆಲೆಕ್ಟ್ ದ ಮಿನಿಸ್ಟರ್ ಮಮತಾ ಅಂತಿತ್ತು. ಸೊ ಅದೇ ಯೂಸರ್ ನೇಮ್ ಪಾಸ್ವರ್ಡ್ ಕಾಪಿ ಪೇಸ್ಟ್ ಮಾಡ್ಬಿಡ್ತೀನಿ, ಲಾಗಿನ್. ಸೊ ಲಾಗಿನ್ ಆದ ತಕ್ಷಣ ಬುಕ್ ರಿಕ್ವೆಸ್ಟ್ ಅಂತ ಮಮತಾ ಕ್ಲಿಕ್ ಮಾಡ್ತಾರ ಅಂಡ್ ಶಿ ಕ್ಯಾನ್ ಸಿ 2 ಬುಕ್ ರಿಕ್ವೆಸ್ಟ್ ಬಂದವ್ರಿಗೆ. ಸೊ DC ಯಾವತ್ತು ಅಪ್ರೂವ್ ಮಾಡ್ಯಾನ ಅವ್ರದ್ದು ಇನ್ಫಾರ್ಮೇಶನ್ ನೋಡ್ತಾರ, ನೋಡಿ ಶಿ ವಿಲ್ ಆಲ್ಸೋ ಅಪ್ರೂವ್ ಇನ್ ದಿಸ್ ಕೇಸ್. ಸೊ ಇದು ಅಪ್ರೂವ್ ಆಯ್ತು ಅಂತಂದ್ರೆ ಇವು ಬುಕ್ಸ್ ಇವ್ರ ಕಡೆಯಿಂದ ಅಪ್ರೂವ್ಡ್ ಬುಕ್ಸ್ ಬಂದ್ಬಿಡುತ್ತೆ. ಸೊ ಅಪ್ರೂವ್ಡ್ ಬುಕ್ಸ್ DC ಅಂತ ಅಪ್ರೂವ್ ಮಾಡ್ಯಾನ ತೋರಿಸ್ಬಿಡುತ್ತೆ. ಪ್ಲಸ್ ಇವ್ರೇ ಅಂತಂದ್ರ ವ್ಯೂ ಸ್ಕೂಲ್ಸ್, ಎಷ್ಟು ಸ್ಕೂಲ್ಸ್ ಅವ ಸ್ಕೂಲ್ ಇನ್ಫಾರ್ಮೇಶನ್ ನೋಡ್ತಾರೆ. ಈ ಸ್ಕೂಲ್ ಎಕ್ಸಾಂಪಲ್ NV ಅದ, ಕ್ಲಾಸ್ ಸ್ಟ್ರೆಂತ್ ಅಂತ ಕ್ಲಿಕ್ ಮಾಡ್ತಾನೆ, ಆ NV ಕ್ಲಾಸ್ ಸ್ಟ್ರೆಂತ್ ಏನದ ಡಿಸ್ಪ್ಲೇ ಆಗ್ತದೆ. ಈ ರೀತಿಯೊಳಗೆ ಸ್ಕೂಲ್ದ ಸ್ಟ್ರೆಂತ್ ನೋಡ್ಕೊಂಡು ದೇ ಕ್ಯಾನ್ ಗಿವ್ ದ ಬುಕ್ಸ್ ಇನ್ ದಿಸ್ ಕೇಸ್. ನೆಕ್ಸ್ಟ್ ಏನಾದರೂ ಕಂಪ್ಲೇಂಟ್ಸ್ಗಳು ಬಂದಿತ್ತು ಅಂದ್ರೆ ಆ ಕಂಪ್ಲೇಂಟ್ ಇನ್ಫಾರ್ಮೇಶನ್ ಇಲ್ಲಿ ತೋರಿಸ್ತದೆ. ಅದು ಕಂಪ್ಲೇಂಟಿಗೆ ನಾ ಮತ್ತೊಮ್ಮೆ ಬರ್ತೀನಂತ. ಓಕೆ, ಸೊ ಈಗ ಲಾಗೌಟ್ ಮಾಡಿ ಮತ್ತೆ ಲಾಗಿನ್ ಮಾಡಿ ಈಗ ನಾ ಏನು ಮಾಡ್ತೀನಿ, ಮತ್ತೆ NVದವ್ರಿಗೆ ಲಾಗಿನ್ ಆಗ್ತೀನಿ. ಸ್ಕೂಲ್ NV. ಸೊ NV ಲಾಗಿನ್ ಆಗೋಣ, ಬುಕ್ ಸ್ಟೇಟಸ್ ಅಂತ ಚೆಕ್ ಮಾಡ್ತೀನಿ. ಈ ಬುಕ್ ಸ್ಟೇಟಸ್ನಾಗ ಇಲ್ಲಿ ನೋಡ್ಬೋದು ಅಪ್ರೂವ್ ಆಗ್ಯದ, ಇಲ್ಲಿ ಅಪ್ರೂವ್ ಆಗ್ಯದ, ಎಂದ್ ಅಪ್ರೂವ್ ಆಗ್ಯದ, ಅದು ಡೇಟ್ ಟೈಮು ತೋರಿಸ್ಬಿಡ್ತದೆ. ಸೊ ಅವನಿಗೆ ಗೊತ್ತಾಗ್ತದೆ, ಓಕೆ ನಾ ಬುಕ್ ರಿಕ್ವೆಸ್ಟ್ ಮಾಡಿದ್ದೆ, ಅವು ಬುಕ್ಸ್ಗಳು ಅಪ್ರೂವ್ ಆಗ್ಯದ. ಈಗ ಸಪೋಸ್ ಇನ್ನ ಬುಕ್ಸ್ ಬಂದಿರಲಿಲ್ಲ ಅಂತ ಇಟ್ಕೋ, ರಿಕ್ವೆಸ್ಟ್ ಮಾಡೀನಿ, ಅಕ್ಸೆಪ್ಟ್ ಆಗ್ಯದ ಅಂದ್ರೆ ಬುಕ್ಸ್ ಬಂದಿಲ್ಲ,
ಅವಾಗ ನಾ ಏನ್ ಮಾಡ್ಬೋದು ಅಂದ್ರೆ ಐ ಕ್ಯಾನ್ ಕಂಪ್ಲೇಂಟ್ ಇನ್ ದಿಸ್ ಕೇಸ್. ಸೊ ಕಂಪ್ಲೇಂಟ್ನಾಗ ಏನು, ಬುಕ್ಸ್ ಅಪ್ರೂವ್ಡ್ ಆನ್ 6th ನಾಟ್ ರಿಸೀವ್ಡ್ ಅಂತೇಳಿ ಇನ್ಫಾರ್ಮೇಶನ್ ಕೊಟ್ಟು ಸಬ್ಮಿಟ್ ಅಂತ ಕೊಡ್ಬೋದು. ಅಫ್ಕೋರ್ಸ್ ಅದು 6th ಕೊಡಂಗಿಲ್ಲ, ಒಂದು ಸ್ವಲ್ಪ ದಿನ ಆದ್ಮೇಲೆ ಇನ್ಫಾರ್ಮೇಶನ್ ಇದು ಸೆಂಡ್ ಮಾಡ್ತಾನೆ. ಸೆಂಡ್ ಮಾಡಿದ್ದಕ್ಕೆ ಸ್ಟೇಟಸ್ ಪೆಂಡಿಂಗ್ ಅಂದ್ರೆ ಅದು ಇನ್ನೂ ಸಾಲ್ವ್ ಆಗಿಲ್ಲ, ಅವಾಗ ಲಾಗೌಟ್ ಮಾಡ್ತೀನಿ. ಲಾಗೌಟ್ ಮಾಡಿ ಈಗ ಮತ್ತೆ DC ಲಾಗಿನ್ ಆಗ್ತಾನೆ. ಯಾಕಂದ್ರೆ ಯಾವುದೇ ಪ್ರಾಸೆಸ್ ಇದ್ರೂ ಇದೇ ಮೆಥಡ್ ಅಲ್ಲಿ. ಸೊ DC ನನ್ನ ಹೆಸರದ ವಿವೇಕ್ ಹೆಸರು ಲಾಗಿನ್ ಮಾಡ್ತೀನಿ. ಲಾಗಿನ್ ಮಾಡ್ಕೊಂಡು ಇಲ್ಲಿ ಕಂಪ್ಲೇಂಟ್ಸ್ ಅಂತ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ಒಂದು ಹೊಸ ಕಂಪ್ಲೇಂಟ್ ಬಂದದ, ದಟ್ ಈಸ್ ಬುಕ್ಸ್ ನಾಟ್ ರಿಸೀವ್ಡ್. ಇಲ್ಲಿ ಇನ್ಫಾರ್ಮೇಶನ್ ಕೊಡ್ತದೆ. ಇಲ್ಲಿ ಅವನಿಗೆ ಅದಕ್ಕೆ ಏನಾರ ಸೊಲ್ಯೂಷನ್ ಕೊಡ್ಬೇಕು ಇವ. ಸೊ ಆ ಸೊಲ್ಯೂಷನ್ ಕೊಡ್ಲಿಕ್ಕೆ ಅವ ಏನ್ ಮಾಡ್ತಾನ, he will type it will be reaching on 15th June ಅಂತ ಹಾಕಿ ಕ್ಲೋಸ್ ಇಶ್ಯೂ. ಸೊ ಅಂದ್ರೆ ರಿಸಾಲ್ವ್ ಮಾಡ್ಯಾನ ಅಂತ ಅರ್ಥ. ಸೊ ಅದು ರಿಸಾಲ್ವ್ ಮಾಡಿದ ಇನ್ಫಾರ್ಮೇಶನ್ ಗೊತ್ತಾಗ್ತದೆ. ಇದು ಏನ್ ಇವ ರಿಸಾಲ್ವ್ ಮಾಡ್ಯಾನ, ಈ ಇನ್ಫಾರ್ಮೇಶನ್ ಅಲ್ಲಿ ಅಡ್ಮಿನಿಸ್ಟ್ರೇಟರ್ನು ಮಿನಿಸ್ಟ್ರನು ನೋಡ್ಬೋದು. ದಟ್ ಈಸ್ ಮಮತಾ ಅವ್ರು ಏನ್ ಮಾಡ್ತಾರ, ಇಲ್ಲಿ ಕಂಪ್ಲೇಂಟ್ಸ್ ಕ್ಲಿಕ್ ಮಾಡ್ತಾರ. ದೇ ಕ್ಯಾನ್ ಸಿ ದ ರಿಸಾಲ್ವ್ ಕಂಪ್ಲೇಂಟ್ಸ್. ಸಪೋಸ್ ಅಲ್ಲಿ ರಿಸಾಲ್ವ್ ಆಗಿದೆ, ಅವ್ರನ್ನೂ ಅದಕ್ಕೆ ರೆಸ್ಪಾಂಡ್ ಮಾಡ್ಬೋದು. ಓಕೆ, ಸೊ ಈಗ ಆಲ್ರೆಡಿ ರಿಸಾಲ್ವ್ ಆಯ್ತು, ಪ್ರಾಬ್ಲಮ್ ಇಲ್ಲ. ಈಗ ಇದು ರೆಸೊಲ್ಯೂಷನ್ ಆನ್ಸರ್ ಏನ್ ಕೊಟ್ಟಾರ, ಇದೇ ಆನ್ಸರ್ ಮತ್ತೆ ಸ್ಕೂಲ್ದವ್ರನ್ನು ನೋಡ್ಬೋದು. ಸೊ ಮತ್ತೆ ಸ್ಕೂಲ್ ಲಾಗಿನ್ ಆಗ್ತಾರ. ಸೊ ಕಂಪ್ಲೇಂಟ್ ಅಂತ ಕ್ಲಿಕ್ ಮಾಡ್ತಾರ. ಕಂಪ್ಲೇಂಟ್ನಾಗ ಇನ್ಫಾರ್ಮೇಶನ್ ಬಂದು ಈ ರೀತಿಯೊಳಗ ಅಪ್ಲಿಕೇಶನ್ ಪೂರ್ತಿ ಆಟೋಮೇಶನ್ ಸಿಸ್ಟಮ್ ನಾವು ಇಲ್ಲಿ ಯೂಸ್ ಮಾಡ್ಲಿಕ್ಕೆ ಅಂತ ಹೇಳ್ಬೇಕು. ಸೊ ಎಕ್ಸಿಕ್ಯೂಷನ್ ತಿಳ್ಕೊ. ಫಸ್ಟ್ ನಾವೇನ್ ಮಾಡಿದ್ವಿ, ಅಡ್ಮಿನಿಸ್ಟ್ರೇಟರ್ ಲಾಗಿನ್ ಆಗಿ DC ಒಂದು, ಸ್ಕೂಲ್ ಒಂದು, ಮಿನಿಸ್ಟರ್ ಒಂದು, ಇಷ್ಟಕ್ಕೆ ಆಡ್ ಮಾಡ್ತೀವಿ. ಈಗ ಆಲ್ರೆಡಿ ಇತ್ತು, ಸೊ ಹಿಂಗಾಗಿ ಆಡ್ ಮಾಡೋದು ಆಗಿಲ್ಲ. ಯಾಕಂದ್ರೆ ಆಡ್ ಮಾಡಿದ್ರೆ ಭಾಳ ಲೆಂದಿ ಹೋಗ್ತದೆ ಇದು ಎಕ್ಸಿಕ್ಯೂಷನ್. ಅದಕ್ಕೆ ಏನ್ ಎಕ್ಸಿಸ್ಟಿಂಗ್ ಅದ ಅದೇ ಯೂಸ್ ಮಾಡಬೇಕು. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಕಂಡೀಷನ್ ಏನ್ ಬಿಟ್ಕೋಬೇಕು ನೀವು ಅಂತಂದ್ರೆ, ಯಾವ ಸ್ಕೂಲಿಂದ ಬುಕ್ಸ್ ರಿಕ್ವೆಸ್ಟ್ ಇರ್ತದೆ ಅದು ಆ DC ಅಷ್ಟೇ ಆ ರಿಕ್ವೆಸ್ಟ್ ಬರ್ತದೆ. ಓಕೆ, ನೆಕ್ಸ್ಟ್ ಇದಾದ್ಮೇಲೆ ಒಂದು ಸ್ಕೂಲ್ ಲಾಗಿನ್ ಆಗ್ತೀರಿ. ಸ್ಕೂಲ್ ಲಾಗಿನ್ ಆಗಿ ನಿಂಗೆ ಬುಕ್ಸ್ ಯಾವ ಕ್ಲಾಸಿಂದ ಎಷ್ಟನೇ ಸ್ಟ್ಯಾಂಡರ್ಡ್ ಬುಕ್ಸ್ ಬೇಕು ಅಂತೇಳಿ ಅದು ರಿಕ್ವೆಸ್ಟ್ ಮಾಡ್ತೀವಿ. ಆ ರಿಕ್ವೆಸ್ಟ್ ಮಾಡಿದ ಇನ್ಫಾರ್ಮೇಶನ್ ನಿನ್ಗೆ ಅಂತಂದ್ರೆ ಇವನ್ ಬಲ್ಲಿ ಯಾರು ಮಿನಿಸ್ಟರ್ DC ಬಲ್ಲಿ ಆ ರಿಕ್ವೆಸ್ಟ್ ಹೋಗ್ತದೆ. ಆ DC ಅದ್ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡ್ತಾನ ಅಥವಾ ಅದನ್ನ ಸಬ್ಮಿಟ್ ಮಾಡ್ತಾನ. ಸಬ್ಮಿಟ್ ಮಾಡಿದ ತಕ್ಷಣ ಈ ರಿಕ್ವೆಸ್ಟ್ ನೆಕ್ಸ್ಟ್ ಇಟ್ ವಿಲ್ ಗೋ ಟು ಮಿನಿಸ್ಟರ್. ಸೊ ಮಿನಿಸ್ಟರ್ನು ಅದು ರಿಕ್ವೆಸ್ಟ್ ನೋಡ್ತಾನೆ, ಅವನು ಅಪ್ರೂವಲ್ ಕೊಡ್ತಾನೆ. ಅಪ್ರೂವಲ್ ಕೊಟ್ಟಂದ್ರೆ ಆ ಇನ್ಫಾರ್ಮೇಶನ್ ಸ್ಕೂಲ್ದವ್ರು ನೋಡ್ಕೋಬಹುದು, ಸೇಯಿಂಗ್ ದಟ್ ಅವ್ರು ಅಪ್ರೂವಲ್ ಕೊಟ್ಟಾರ ಅಂತ. ಅಲ್ಲಿ ಅಪ್ರೂವ್ ರಿಜೆಕ್ಟ್ ಎರಡು ಆಪ್ಷನ್ ಇರ್ತದೆ ನಮ್ಮಲ್ಲಿ. ಸಪೋಸ್ ಅವ ಸ್ಟ್ರೆಂತ್ ಗಿಂತ ಹೆಚ್ಚಿಗೆ ರಿಕ್ವೆಸ್ಟ್ ಕಳ್ಸಿದ್ದ ಅಂತ ಕೇಸ್ನಾಗ ಅದು ರಿಕ್ವೆಸ್ಟ್ ರಿಜೆಕ್ಟ್ ಆಗ್ತದೆ. ನೆನಪಿಟ್ಕೋ. ಈಗ ಎಕ್ಸಾಂಪಲ್ ಅವನ ಬಳಿ ಸ್ಟ್ರೆಂತ್ 50 ಅದ, ಅವ 100 ಬುಕ್ಸ್ ಬೇಕಂತ ಕಳ್ಸಿದ್ನಂತಂದ್ರೆ ಅಂಥವ್ ರಿಕ್ವೆಸ್ಟ್ಗಳು ರಿಜೆಕ್ಟ್ ಆಗೋ ಚಾನ್ಸಸ್ನು ಇರ್ತಾವೆ ಇದ್ರೊಳಗೆ. ಸೊ ನೆಕ್ಸ್ಟ್ ಸ್ಟೆಪ್ ಏನಂತಂದ್ರೆ ಕಂಪ್ಲೇಂಟ್ಸ್. ಸಪೋಸ್ ಯಾವುದೇ ಒಂದು ಬುಕ್ ಬಂದಿರಲಿಲ್ಲ ಅಥವಾ ಬುಕ್ ಡ್ಯಾಮೇಜ್ ಆಗಿತ್ತು ಅಂತಂದ್ರೆ ಅಂತ ಕೇಸ್ನಾಗ ಆ ಸ್ಕೂಲ್ದವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಬುಕ್ ಡ್ಯಾಮೇಜ್ ಆಗಿದ್ದು ಅಥವಾ ನಂಬರ್ ಆಫ್ ಬುಕ್ಸ್ ಕಮ್ಮಿ ಬಂದವ ಅಂಥವ್ ಕೇಸಸ್ಗೆ ಅವ್ರು ಕಂಪ್ಲೇಂಟ್ ರೇಸ್ ಮಾಡ್ತಾರೆ. ಆ ಕಂಪ್ಲೇಂಟ್ ಏನಂತಂದ್ರೆ ಇಟ್ ವಿಲ್ ಬಿ ರಿಸಾಲ್ವ್ಡ್ ಬೈ ದ ಯಾರು ಮಿನಿಸ್ಟರ್ ಅಥವಾ DC ಆ ಪರ್ಟಿಕ್ಯುಲರ್ ಕಂಪ್ಲೇಂಟ್ ಅನ್ನ ರಿಸಾಲ್ವ್ ಮಾಡ್ತಾನೆ. ಇದಿಷ್ಟು ಪೂರ್ತಿ ಏನಂತಂದ್ರೆ ನೀ ಇದೇ ಆರ್ಡರ್ನಾಗ ಎಕ್ಸಿಕ್ಯೂಟ್ ಮಾಡಿ ತೋರಿಸ್ಬೇಕು ಅವ್ರಿಗೆ. ಓಕೆ, ಸೊ ಇದರಿಂದ ಏನಪ್ಪಾ ಅಂತಂದ್ರೆ ಸಿಸ್ಟಮ್ ಫಾಸ್ಟ್ ಆಗ್ತದೆ. ಆಮೇಲೆ ಅಲ್ಲಿ ಸಾಫ್ಟ್ವೇರ್ ಇನ್ವಾಲ್ವ್ ಮಾಡಿರೋದ್ರಿಂದ ಟ್ರಾನ್ಸ್ಪರೆನ್ಸಿ ವಿಲ್ ಬಿ ವೆರಿ ಕ್ಲಿಯರ್. ಇಲ್ಲಾಂದ್ರೆ ಏನಾಗ್ತದೆ, ಅವ ಲೆಟರ್ ಬರ್ದು ಲೆಟರ್ ಕಳಿಸು, ಇವನಿಗೆ ಅದು ಲೆಟರ್ ಮತ್ತೆ ಇಲ್ಲಿಂದ ಅಲ್ಲಿ ಹೋಗು, ಆ ಲೆಟರ್ ಸಿಸ್ಟಮ್ ಯೂಸ್ ಮಾಡಿದ್ರಿ ಅಂತಂದ್ರೆ ಭಾಳ ಡಿಲೇ ಆಗ್ತದೆ. ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ನಾವೇನಂತಂದ್ರೆ ಈ ಆಟೋಮೇಶನ್ ಸಿಸ್ಟಮ್ ಯೂಸ್ ಮಾಡ್ತೀವಿ ಅಂತ ಹೇಳ್ಬೇಕು ಅವ್ರಿಗೆ. ಓಕೆ, ಇದು ನಿನ್ ಪೂರ್ತಿ ಪ್ರಾಜೆಕ್ಟ್ ಇಂದ ಎಕ್ಸಿಕ್ಯೂಷನ್ ಪ್ರೊಸೆಸ್ ಅದ. ಅರ್ಥ ಆಗಿದೆ ಇದಿಷ್ಟು ನಿಂಗ? ಆಯ್ತ್ರಿ ಸರ್. ಏನ್ರ ಡೌಟ್ಸ್ ಅವ ಎಲ್ಲರ? ಇಲ್ರಿ ಸರ್. ಈಗ ನಾ ಇದು ಎಕ್ಸಿಕ್ಯೂಷನ್ ವಿಡಿಯೋ ಮಾಡಿದ್ದದ ಗ್ರೂಪ್ ನಾಗ ಶೇರ್ ಮಾಡ್ತೀನಿ, ಸಂಜೆಗೆ ಅಪ್ಲೋಡ್ ಮಾಡಿ.